ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಮುಂಜಾನೆ ನಾಷ್ಟಕ್ಕಂತೇಳಿ ಏನೂ ಮಾಡಿಲ್ರಿ. ಇದು ಮನೇಲಿದ್ದ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ರೈಸ್ ಮಾಡಿಕೊಡ್ತಾ ಇದ್ದೀನಿ ನೋಡ್ರಿ ಮಕ್ಕಳಿಗೆ. ಈ ಥರ ರೈಸ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅವರು. ಈಗ ನೋಡ್ರಿ ರೈಸ ರೆಡಿ ಆಯಿತು. ಈಗ ಅವರಿಗೆ ಹಾಕ್ಕೊಡ್ತೀನಿ ನೋಡ್ರಿ ಮಕ್ಕಳಿಗೆ. ಈಗ ಅವ್ರಿಗೆ ಹಾಕ್ಕೊಟ್ಟೀನಿ. ಇವ್ರಿಗೆ ಅವರು ತಿಂತಾ ಇದ್ದಾರೆ. ಈ ಕಡೆ ನಾನು ಮೆಂತ್ಯ ಸೊಪ್ಪು ತಂದಿದ್ರು ನಮ್ಮ ಯಜಮಾನ್ರು. ಮೆಂತ್ಯ ಸೊಪ್ಪು ಕ್ಲೀನ್ ಮಾಡ್ಕೊಂಡು ಇಡ್ತಾಯಿದ್ದೀನಿ ನೋಡ್ರಿ. ಕ್ಲೀನ್ ಮಾಡಿಟ್ಕೊಂಡು ತೊಳ್ಕೊಂಡಿಟ್ಟಂದ್ರೆ ರಾತ್ರಿ ಮಾಡ್ಲಿಕ್ಕಾಗತ್ತೆ ರೀ ಊಟಕ್ಕೆ. ನಮ್ಮ ಯಜಮಾನ್ರಿಗೆ ಮೆಂತ್ಯ ಸೊಪ್ಪು ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ ಅವರು. ನಮಗೂ ಇಷ್ಟ ರೀ ಮೆಂತ್ಯ ಸೊಪ್ಪು. ಹಾಗಾಗಿ ಜಾಸ್ತಿ ಮೆಂತ್ಯ ಸೊಪ್ಪು ಮಾಡ್ತಿರ್ತೀನಿ ನೋಡ್ರಿ ನಮ್ಮ ಮನ್ಯಾಗನ. ಇದಕ್ಕೆ ಮೊಟ್ಟೆ ಹಾಕ್ಕೊಂಡು ಮಾಡ್ರೆ ಚಲೋ ಆಗ್ತದ. ಆದ್ರೆ ಈಗ ಶ್ರಾವಣ ಅಲ್ರಿ, ನಾ ಮೊಟ್ಟೆ ಏನು ಹಾಕಂಗಿಲ್ಲ, ಹಾಗೆ ಮಾಡಿರ್ತೀನಿ. ಹಾಗೆ ಕಸದ ಗಾಡಿ ಬಂದಿತ್ತು. ಕಸ ಏನೆಲ್ಲ ಹಾಕಿ ಕಸ ಡಬ್ಬಿ ಎಲ್ಲ ತೊಳೆದಿಟ್ಕೊಂಡು ಈ ಥರ ಕವರ್ ಹಾಕಿ ಇಡ್ತಾಯಿದ್ದೀನಿ ನೋಡ್ರಿ. ಕಸದ ಗಾಡಿಯವರು ಹೇಳತ್ತಿರ್ತಾರೆ ಬೇರೆ ಬೇರೆ ಮಾಡಿ, ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಕೆಲವೊಬ್ರು ಎಲ್ಲ ಒಂದರಲ್ಲೇ ಹಾಕಿ ಕೊಟ್ಬಿಡ್ತಾರೆ ನೋಡ್ರಿ. ಪಾಪ ಅವ್ರಿಗೆ ಅಲ್ಲಿ ಕ್ಲೀನ್ ಮಾಡುವಾಗ ಬೇರೆ ಬೇರೆ ಮಾಡುವಾಗ ಅವ್ರಿಗೆ ಕಷ್ಟ ಆಗುತ್ತೆ ನೋಡ್ರಿ. ಒಬ್ಬರು ಆಂಟಿ ಹಾಗೆ ತಂದು ಕೊಟ್ಟರು, ಅದಕ್ಕೆ ಬೈತಾಯಿದ್ರು ಅವರು. ನಾನು ಈ ಥರ ಮಾಡಿ ಬೇರೆ ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ ನೋಡ್ರಿ ಈ ಥರ. ಈಗ ನೋಡ್ರಿ ನನ್ನ ಮಕ್ಕಳೆಲ್ಲ ಊಟ ಮಾಡಿಕೊಂಡು ಈಗ ಶಾಲೆಗೆ ಹೋಗೋಕೆ ರೆಡಿ ಆದರು. ಈಗ ಶಾಲೆಗೆ ಹೋಗ್ತಿದ್ದಾರೆ ನೋಡ್ರಿ. ಈಗ ಅವರು ಶಾಲೆಗೆ ಹೋದರು. ನಾನು ವ್ಯಾನ್ವರೆಗೂ ಅವ್ರಿಗೆ ಹತ್ತಿಸಿ ಬಂದು ಈಗ ಜಿಲೇಬಿ ಮಾಡೋಣ ಅಂತ ಜಿಲೇಬಿ ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಜಿಲೇಬಿ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡೀನಿ ರೀ. ಜಾಸ್ತಿ ಏನು ತೊಗೊಂಡಿಲ್ಲ, ನೋಡ್ಬೋದು ನೀವು, ಸ್ವಲ್ಪನೇ ತೊಗೊಂಡೀನಿ ಮೈದಾ ಹಿಟ್ಟು. ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲ ಅಡುಗೆ ಸೋಡಾ ಇಲ್ಲ ಅಂದ್ರೂ ಈನೋ ಇರುತ್ತೆ ನೋಡ್ರಿ, ಈನೋನು ಹಾಕ್ಕೋಬೋದು ಇದಕ್ಕೆ. ಇದು ಸ್ವಲ್ಪ ಕಲರ್ ನೋಡ್ರಿ, ಇದು ಫುಡ್ ಕಲರು. ಇದು ಆಪ್ಷನಲ್ ನೋಡ್ರಿ, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಕಲರ್ ಹಾಕಿದ್ರೇ ಜಿಲೇಬಿ ಕಲರ್ಫುಲ್ ಆಗಿದ್ರೇ ಚಲೋ ಅನಿಸ್ತದ, ಚಲೋ ಕಾಣ್ತದೆ ಅಂಥೇಳಿ ಸ್ವಲ್ಪ ಕಲರ್ ಹಾಕ್ಕೊಂಡು ಈ ಥರ ಒಂದು ವಿಸ್ಕರ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ವಿಸ್ಕರ್ ಇಲ್ಲಾಂದ್ರೂ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರಬಾರ್ದು ನೋಡ್ರಿ, ಯಾವುದೇ ರೀತಿ ಚಿಕ್ಕ ಚಿಕ್ಕ ಗಂಟುಗಳು ಇರಬಾರ್ದು. ಈ ಥರ ಫುಲ್ ನೀಟಾಗಿ ಕಲಿಸ್ಕೊಂಡು ಇಡಬೇಕು ನೋಡ್ರಿ. ನೋಡ್ರಿ ಈ ಥರ ಈ ದೋಸೆ ಬ್ಯಾಟರ್ ಇರ್ತದೆ ನೋಡ್ರಿ, ದೋಸೆ ಮಾಡ್ಲಿಕ್ಕಂತ ಹಿಟ್ಟು ಮಾಡಿರ್ತೀವಲ್ಲ ಆ ಥರ ಇರಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು ನೋಡ್ರಿ. ಇದಕ್ಕೆ ಈ ಥರ ಒಂದು ಮೀಡಿಯಮ್ ಅಲ್ಲಿ ಇರಬೇಕು. ಈಗ ಒಂದು ಬಾಟಲ್ ತೊಗೊಂಡಿದ್ದೀನಿ ನೋಡ್ರಿ. ಆ ಬಾಟಲ್ಗೆ ಹೋಲ್ ಮಾಡಿಕೊಂಡು ಆ ಬಾಟಲಲ್ಲಿ ಅದು ಏನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ರಿ ಅದು ಹಿಟ್ಟು, ಅದು ಇದಕ್ಕೆ ಹಾಕ್ಕೊಂಡಿನಿ ನೋಡ್ರಿ. ನೀವು ಬೇಕಾದರೆ ಈಗ ಜಾಮ್ ಬಾಟಲ್ ಇರ್ತಲ್ಲ ಅದರಲ್ಲಿ ಸಹ ಮಾಡ್ಕೋಬೋದು. ಮತ್ತು ಹಾಲಿನ ಪ್ಯಾಕೆಟು, ಮೊಸರಿನ ಪ್ಯಾಕೆಟ್ ಇರ್ತಾವಲ್ಲ ಅದರಲ್ಲಿನೂ ಈ ಥರ ಹೋಲ್ ಮಾಡ್ಕೋಬೋದು ನೋಡ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ಲಕ್ಕೆ ಇಟ್ಟೀನಿ. ಸ್ವಲ್ಪನೇ ಹಾಕಿನಿ ನೋಡ್ರಿ, ಎಣ್ಣೆನೂ ಭಾಳ ಬೇಕಂತೇನಿಲ್ಲ ಇದಕ್ಕೆ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈಗ ಒಂದೊಂದಾಗಿ ಈ ಥರ ಬಿಡ್ತಾಯಿದ್ದೀನಿ ನೋಡಿ. ಜಾಸ್ತಿ ಹೊತ್ತು ನೀವು ಫ್ರೈ ಮಾಡಿದ್ರೆ ಕ್ರಿಸ್ಪಿ ಆಗ್ತಾವೆ, ಬೇಗನೆ ತೆಗೆದ್ರೆ ಸ್ವಲ್ಪ ಸಾಫ್ಟಾಗಿ ಬರ್ತಾವೆ ನೋಡ್ರಿ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಬೇಕಂದ್ರೆ ಬೇಗನೆ ತೆಗಿಬೋದು ನೋಡ್ರಿ. ಈಗ ನೋಡ್ರಿ ಅದೇ ರೀತಿ ಎಲ್ಲವನ್ನು ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ ನೋಡ್ರಿ. ಯಾಕಂದ್ರೆ ಕಡೆ ಇದು ಚಿಕ್ಕದಿದೆ, ಸ್ವಲ್ಪ ಅಗಲವಾದ ಕಡಾಯಿ ಇರಬೇಕು. ಅಗಲವಾದ ಪಾತ್ರೆ ಇದ್ರೆ ಸ್ವಲ್ಪ ಒಂದು 2-3 ಆದರೂ ಹಾಕ್ಕೋಬೋದು. ಇದು ನಮ್ಮ ಹತ್ರ ಅಷ್ಟೊಂದು ದೊಡ್ಡದಿಲ್ಲ, ಹಾಗಾಗಿ ಒಂದೊಂದನ್ನೇ ಹಾಕ್ಕೊಂಡು ತೆಗಿತಾಯಿದ್ದೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲವನ್ನು ಅದೇ ಥರ ಫ್ರೈ ಮಾಡಿಕೊಂಡು
ತೆಗೆದಿಟ್ಟಿದ್ದೀನಿ ಒಂದು ಸೈಡಲ್ಲಿ. ಈಗ ಇನ್ನೊಂದು ಕಡೆ ಇಟ್ಕೊಂಡು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಸಕ್ಕರೆನೂ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಸಕ್ಕರೆ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅಳತೆನೇ ನೀರು ಹಾಕ್ಕೋಬೇಕು ನೋಡಿರಿ. ಈಗ ಇದಕ್ಕೂ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕುದಿ ಬರಬೇಕು ನೋಡಿರಿ ಒಂದು. ಇದಕ್ಕೆ ಏಲಕ್ಕಿ ಹಾಕ್ಕೋಬೇಕು, ಆದರೆ ನನ್ನ ಹತ್ರ ಏಲಕ್ಕಿ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ ನೋಡಿರಿ. ಈಗ ಪಾಕ ಕುದ್ದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಒಂದೊಂದೇ ಅದರಲ್ಲಿ ಪಾಕದಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಒಂದೊಂದು ನಿಮಿಷ ಪಾಕದಲ್ಲಿ ಒಂದೊಂದು ನಿಮಿಷ ಹಾಕಿ ತೆಗಿಬೋದು ನೋಡಿರಿ. ಅಂದರೆ ಪಾಕ ಚೆನ್ನಾಗಿ ಎಳ್ಕೋಬೇಕಲ್ಲ, ಅದಕ್ಕಾಗಿ 1 ನಿಮಿಷ ಹಾಕಿ ತೆಗೆದಿಟ್ಟಿನಿ ನೋಡಿರಿ. ರೆಡಿ ಆದವು ನೋಡಿರಿ ಜಿಲೇಬಿ. ಮನೆಯಲ್ಲೇ ನೋಡಿರಿ ಯಾವ ಥರ ಆಗ್ಯಾವ ನೋಡಿರಿ. ಸ್ವಲ್ಪನೇ ಹಿಟ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮಾಡಿ ನೋಡಿರಿ, ಎಷ್ಟಾಗಿದ್ದಾವೆ ನೋಡಿರಿ. ಕ್ರಿಸ್ಪಿ ಆಗ್ಯಾವ ಮತ್ತು ಒಳಗೆ ಜ್ಯೂಸಿ ಇದೆ ನೋಡಿರಿ. ನೋಡ್ತಿರ್ಬೋದು ನೀವು ಯಾವ ಥರ ಕಟ್ ಆಗ್ತಾಯಿದೆ ಅದು ಅಂತ. ಇಷ್ಟಿತ್ತು ನೋಡಿರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರೂ. ನಮಸ್ಕಾರ ರೀ.